ಕೆಸಿ ವೇಣುಗೋಪಾಲ್ ಭೇಟಿಯ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆ ಆಯಿತು. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ಬಿಕೆ ಹರಿಪ್ರಸಾದ್ ಸಭೆ ಮಾಡಿದ್ರು. ಮಂಗಳೂರಿನಿಂದ ನೇರವಾಗಿ ಸತೀಶ್ ಅವರ ನಿವಾಸಕ್ಕೆ ಆಗಮಿಸಿದ್ರು ಪರಮೇಶ್ವರ್. ಅಲ್ಲಿ ಮೀಟಿಂಗ್ ಮಾಡಿದ್ರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಸಿ ಈಗ ಹೊರಟಿದ್ದಾರೆ ಸಚಿವ ಪರಮೇಶ್ವರ್. ಸಭೆ ಮುಗಿಸಿ ಹೊರಟಿರುವ ಪರಮೇಶ್ವರ್ ಹಾಗೂ ಬಿಕೆ ಹರಿಪ್ರಸಾದ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ನಲ್ಲಿ. ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಬಂದಂತಹ ಬಿಕೆ ಹರಿಪ್ರಸಾದ್ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅರ್ಧ ಗಂಟೆಗೂ ಜಾಸ್ತಿನೇ ಎಲ್ಲರೂ ಸೇರಿದ್ರು, ಮೀಟಿಂಗ್ ಮಾಡಿದ್ರು. ಈಗ ಸಭೆ ಮುಗಿಸಿ ವಾಪಸ್ ಆಗಿದ್ದಾರೆ. ಮಂಗಳೂರಿನಿಂದ ನೇರವಾಗಿ ನಾಯಕರುಗಳು ಬಂದದ್ದು ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ನೋಡ್ತಾ ಇದ್ದೀರಿ. ಬಿಕೆ ಹರಿಪ್ರಸಾದ್ ಇರುವಂತಹ ದೃಶ್ಯ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಮೂವರು ನಾಯಕರುಗಳು ಮಾತನಾಡಿದ್ರು. ಸತೀಶ್ ನಿವಾಸದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮೀಟಿಂಗ್ ಮಾಡಿದ್ರು. ಕೆಸಿ ವೇಣುಗೋಪಾಲ್ ಭೇಟಿಯ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆ ಆಯಿತು. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ಬಿಕೆ ಹರಿಪ್ರಸಾದ್ ಸಭೆ ಮಾಡಿದ್ರು. ಮಂಗಳೂರಿನಿಂದ ನೇರವಾಗಿ ಸತೀಶ್ ಅವರ ನಿವಾಸಕ್ಕೆ ಆಗಮಿಸಿದ್ರು ಪರಮೇಶ್ವರ್. ಅಲ್ಲಿ ಮೀಟಿಂಗ್ ಮಾಡಿದ್ರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಸಿ ಈಗ ಹೊರಟಿದ್ದಾರೆ ಸಚಿವ ಪರಮೇಶ್ವರ್. ಸಭೆ ಮುಗಿಸಿ ಹೊರಟಿರುವ ಪರಮೇಶ್ವರ್ ಹಾಗೂ ಬಿಕೆ ಹರಿಪ್ರಸಾದ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ನಲ್ಲಿ. ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಬಂದಂತಹ ಬಿಕೆ ಹರಿಪ್ರಸಾದ್ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅರ್ಧ ಗಂಟೆಗೂ ಜಾಸ್ತಿನೇ ಎಲ್ಲರೂ ಸೇರಿದ್ರು, ಮೀಟಿಂಗ್ ಮಾಡಿದ್ರು. ಈಗ ಸಭೆ ಮುಗಿಸಿ ವಾಪಸ್ ಆಗಿದ್ದಾರೆ. ಮಂಗಳೂರಿನಿಂದ ನೇರವಾಗಿ ನಾಯಕರುಗಳು ಬಂದದ್ದು ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ನೋಡ್ತಾ ಇದ್ದೀರಿ. ಬಿಕೆ ಹರಿಪ್ರಸಾದ್ ಇರುವಂತಹ ದೃಶ್ಯ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಮೂವರು ನಾಯಕರುಗಳು ಮಾತನಾಡಿದ್ರು. ಸತೀಶ್ ನಿವಾಸದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮೀಟಿಂಗ್ ಮಾಡಿದ್ರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.